ದೆಹಲಿಯಲ್ಲಿ ನಾನು ರಾಜಕಾರಣ ಮಾಡೋದಕ್ಕೆ ಬಂದಿದ್ದು, ಯಾರಿಗೆ ಏನು ಮಾಡಬೇಕೋ ಅದನ್ನು ಮಾತನಾಡಿದ್ದೇನೆ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಈಗ ರಾಜ್ಯಕ್ಕೆ ಬಂದಿದ್ದಾರೆ. ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆ ಟಾಟಾ ಸಭಾಂಗಣದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗಿದ್ರು. ವೇದಿಕೆಯನ್ನು ಒಟ್ಟಿಗೆ ಹಂಚಿಕೊಂಡಿದ್ರು. ಪರಸ್ಪರ ಮಾತನಾಡಿಲ್ಲ, ಅದು ವಿಷಯ. ಈಗ ಒಬ್ಬರ ಮುಖ ಒಬ್ರು ನೋಡಿಲ್ಲ, ಮತ್ತೆ ಅದೇ ಕುರ್ಚಿ ಗುದ್ದಾಟ ಶುರುವಾಗಿದೆ. ಜನ ಚೀಮಾರಿ ಹಾಕುವ ಹಾಗಾಗಿದೆ. ಸಂಬಂಧಪಟ್ಟ ಹಾಗೆ ಡಿ ಕೆ ಶಿ ಮಾತನಾಡಿದ್ದಾರೆ. ಅವ್ರೇನು ಮಾತನಾಡಿದ್ದಾರೆ ಅದನ್ನು ಕೇಳ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ಯಾವತ್ತು ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಆ ಫಲ ಶೀಘ್ರದಲ್ಲಿ ಅಂತ ಮಾತಾಡಲ್ಲ. ಹೌದು, ಈಗ ಜಸ್ಟಿಸ್ ಮುಖ್ಯವಾಗಿ ಡಿ ಕೆ ಶಿ ಅವರು ಮಾತನಾಡ್ತಾ ಇದ್ರು. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಭಾಗಿಯಾಗಿದ್ರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು. ಬಟ್ ಮಾತನಾಡಿಲ್ಲ, ಅಕ್ಕಪಕ್ಕನೆ ಕೂತರು, ಮಾತನಾಡಿಲ್ಲ. ಮತ್ತು ದೆಹಲಿಗೆ ಹೋಗಿ ಬಂದ ಬಳಿಕ ಡಿ ಕೆ ಶಿ ಅವರಲ್ಲಿ ಏನು ಉತ್ಸಾಹ ಕಾಣ್ತಾ ಇಲ್ಲ. ಮತ್ತೆ ನೀರಸ ಪ್ರತಿಕ್ರಿಯೆ ಅವರು ಕೊಡ್ತಾ ಇದ್ದಾರೆ. ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಕಾಲವೇ ಉತ್ತರ ನೀಡುತ್ತೆ, ಎಲ್ಲವೂ ಪ್ರಾರ್ಥನೆಗೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಯಲ್ಲೇ ಡಿ ಕೆ ಶಿ ಮತ್ತೆ ಮಾತನಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ ಅನ್ನೋದು ಈಗ ಚರ್ಚೆ. ನಿನ್ನೆ ಅವರು ಏನು ಡೆಲ್ಲಿಲಿ ಒಂದು ಬೈಟನ್ನು ಕೊಟ್ಟರು, ಅಲ್ಲಿ ಸಹಜವಾಗಿ ಎಲ್ರಿಗೂ ಗೊತ್ತಾಗಿತ್ತು ಇವರು ಅಂದುಕೊಂಡ ಮಟ್ಟದ ಬೆಳವಣಿಗೆ ಏನು ನಡೆಸಿಕ್ಕೆ ಆಗಲಿಲ್ಲ ಅಲ್ಲಿ ಅಂತ. ಅವ್ರು ಏನು ಹೇಳಿದರು, ನಾನು ಗಾಳಿ ಕುಡಿಯೋಕ್ಕೆ ಬಂದಿದ್ದೆ ಅಂತ, ಗಾಳಿ ಗುದ್ದಾಟಕ್ಕೆ ಹೋದಂಗೆ ಆಗಿತ್ತು ಅಷ್ಟೇ. ಏನು ದೆಹಲಿ ಪ್ರವಾಸ ಏನು ಅಂಥ ದೊಡ್ಡ ಮಟ್ಟದ ಚರ್ಚೆಗೂ ಅಥವಾ ಅವಕಾಶಕ್ಕೂ ಇವರಿಗೇನು ದಾರಿ ಮಾಡಿಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಮೂಲ ವಲಯ ಹೇಳ್ತಾ ಇರೋದೇನು ಅಂತಂದರೆ, ಸೋನಿಯಾ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ದರು. ಆ ಅವಕಾಶ ಸಿಕ್ಕಿತ್ತು ಅವ್ರಿಗೆ ಹಿಂದಿನ ದಿನ ರಾತ್ರಿ, ಅಂದರೆ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಇವರಿಗೆ ಮಾತುಕತೆಗೆ ಅವಕಾಶ ಸಿಕ್ಕಿತ್ತು. ಆದರೆ ಇವರು ಬೇಡಿಕೆಗಳಿಗೆ ಅವರು ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟಿಲ್ಲ. ಮೂಲಗಳು ಹೇಳ್ತಿರೋ ಪ್ರಕಾರ ಆ ಒಂದು ನಿಟ್ಟಲ್ಲೇ ಬಂದು, ಆ ಒಂದು ಬೇಗುದಲ್ಲೇ ಬಂದು ಇವರು ಮಾತಾಡಿರುವಂಥದ್ದು. ನಾನು ಇಲ್ಲೇನೋ ಮಾಡಕ್ಕೆ ಬಂದಿದ್ದೀನಿ ಅಂತ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ವಿನಃ ಏನಾಗಿದೆ, ಏನು ಮಾಡೋಕೆ ಹೊರಟಿದ್ದೀವಿ ಅನ್ನೋದು ಯಾರಲ್ಲೂ ಸ್ಪಷ್ಟತೆ ಇಲ್ಲ. ಇವನ್ ಹೈಕಮಾಂಡ್ ಬಂದು ಹೇಳ್ಕೋಬೇಕಾಗಿತ್ತು, ಅದನ್ನೂ ಮಾಡ್ತಾ ಇಲ್ಲ. ಇವರಿಬ್ಬರು ತೀರ್ಮಾನಕ್ಕೆ ಬರಬೇಕಾಗಿತ್ತು, ಇವರಿಬ್ಬರು ತೀರ್ಮಾನ ಮಾಡ್ತಾ ಇಲ್ಲ. ಬಂಡೆ ಶೂಟೌಟು, ಇವರು ಟಗರು ಗುದ್ದಾಟ ಇದರಲ್ಲೇ ನಡೀತಾ ಇದೆ. ಅಭಿವೃದ್ಧಿ ಶೂನ್ಯ ಕೂತಿದೆ. ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅವರಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ ಅನ್ನೋ ಥರ ಒಂದು ರಾಜಕೀಯ ಒಳಜಗಳದಲ್ಲಿ ಹೋಗಿ ಕೂತಿದ್ದಾರೆ. ಯಾರ್ಯಾರೋ ಶಾಸಕರುಗಳು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ, ನಾವು 80 ಇದ್ದೀವಿ, ನಾವು 70 ಇದ್ದೀವಿ, ನಾವು ನಾಳೆ CM ಆಗಿ ನೋಡ್ತೀವಿ, ಇವರು CM ಆಗ್ಬಿಡ್ತಾರೆ, ಇವರು CM ಆಗೋದಿಲ್ಲ ಅಂತ ಬಿಟ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ, ವಾಗ್ಯುದ್ಧ ನಡೀತಾ ಇದೆ. ಇದರ ಲಾಭ ಎತ್ತೋದಕ್ಕೆ BJPಗೂ ಆಗ್ತಿಲ್ಲ. ಅದು ಒಂದು ಬಂಡ ಬಿದ್ದ ವಿರೋಧ ಪಕ್ಷ ಆಗೋಗಿದೆ. ಇವೆಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ, ಜನ ಇವರನ್ನ ಯಾವ ರೀತಿ ನೋಡಬೇಕು ಮುಂದಿನ ಚುನಾವಣೆಯಲ್ಲಿ ಅನ್ನೋದೇ ಕೂಡ ಯಕ್ಷ ಪ್ರಶ್ನೆ ಕೂತಿದೆ. ಹೋಗಲಿ BJP ತಂದು ಕೂರಿಸೋಣ ಅಂತಂದ್ರೆ ಅಲ್ಲಿ ಸಮರ್ಥ ನಾಯಕನೇ ಇದು ಕಾಣಿಸ್ತಾ ಇಲ್ಲ. ಆ ನಿಟ್ಟಲ್ಲಿ ಹೋಗಿ ಕೂತ್ಕೊಂಡಿದೆ BJP. ಈ ಕಡೆ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದೀವಿ, ಇವರು ಸಮರ್ಥವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ನಾಯಕರನ್ನ ಸೂಚನೆ ಮಾಡೋಕೆ ಆಗ್ತಾ ಇಲ್ಲ. ಇವ್ರ ಹತ್ರ CM ಗದುಗೆಯಲ್ಲಿ ಕೂರಿಸಿರೋರನ್ನ ಸಮರ್ಥವಾಗಿ ಮುಂದೆ ಹೋಗಿ ಅಂತ ಬಿಡೋದು ಇಲ್ಲ, ಅಥವಾ ನಿಮ್ಮ ಅವಧಿ ಮುಗೀತು ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಇವರಿಗೂ ಒಂದು ಸೂಚನೆ ಕೊಡ್ತಾ ಇಲ್ಲ. ಹೈಕಮಾಂಡ್ಗೆ ಅದಕ್ಕೆ ನಿರ್ಧಾರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಸರ್ಕಾರದ ನಡಾವಳಿಗಳು ನೋಡ್ತಾ ಇದ್ರೆ ಜನ ಹೇವರಿಕೆ ಬಂದಿದೆ, ಜನಕ್ಕೆ ಬೇಸತ್ತು ಹೋಗಿದ್ದಾರೆ. ತುಂಬ ದೊಡ್ಡ ಮಟ್ಟಿಗಿನ ಒಂದು ಬೆಳವಣಿಗೆ ಆಗುತ್ತೆ. ಜನ ಎಲ್ಲೋ ಒಂದು ಕಡೆ ಇವರು ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಅನ್ನುವಂಥ ಸೂಚನೆ ಸಿಗ್ತಾ ಇದೆ. ಮುಖ್ಯವಾಗಿ ಯಾವುದೇ ಸರ್ಕಾರ ಇರಲಿ, ಈಗ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಅವರ ನಡುವೆ ಆಂತರಿಕ ವೈಷಮ್ಯ ಬಂದ ಸಂದರ್ಭದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಬರೋದ್ರೊಳಗೆ ಸೋಲು ಕಂಡಿರೋದು ನಾವಿಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಅಂತ. 2011ರಲ್ಲಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಹೈಕಮಾಂಡ್ನ ನಿರ್ಧಾರ ಜಗದೀಶ್ ಶೆಟ್ಟರ್ ಇದ್ರು. ಬಟ್ ಯಡಿಯೂರಪ್ಪನವರ ಶಿಫಾರಸಿನ ಆಧಾರದ ಮೇಲೆ ಸದಾನಂದ ಗೌಡರನ್ನ ಕೂರಿಸಲಾಯಿತು ಅನ್ನೋದನ್ನು ಕೂಡ ನಾವೆಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅದಾದ ಬಳಿಕ 2013ಕ್ಕೆ ಮತ್ತೆ ಕಾಂಗ್ರೆಸ್ ಬಂತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. 2013ರಿಂದ 2018ರ ನಡುವೆಯೂ ಕೂಡ ಒಂದಿಷ್ಟು ಭ್ರಷ್ಟಾಚಾರದ ಆರೋಪ ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇತ್ತು. ಮತ್ತೆ ಅತಂತ್ರ ಆಯಿತು. ಅಲ್ಲಿಯೂ ಕೂಡ ಮುಖ್ಯವಾಗಿ ಒಂದಿಷ್ಟು ಚರ್ಚೆಗಳಾಯಿತು. ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನನ್ನ ಬಲವಂತವಾಗಿ CM ಸ್ಥಾನದಿಂದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ನ ವೀಕ್ಷಕರು ಬಂದರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು.
ಇಬ್ರು ಮುಖ್ಯಮಂತ್ರಿಗಳು, ಅಲ್ಲೂ ಕೂಡ ಚರ್ಚೆ. ಅದಾದ ಬಳಿಕ ಸರ್ಕಾರ ಪತನ ಆಯಿತು, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂತು ಅಂತ. ಅದೇ ರೀತಿಯ ಮರು ಇತಿಹಾಸ ಸೃಷ್ಟಿಯಾಗುತ್ತಾ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋದು ಈಗ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಯಡಿಯೂರಪ್ಪನವರು ಇಳಿದ ಮೇಲೆ ಹೆಚ್ಚು ಕಮ್ಮಿ ಬಸವರಾಜ ಬೊಮ್ಮಾಯಿ ಅವರು ಒಂದಷ್ಟು ದಿನಗಳವರೆಗೂ ಮುದ್ರೆ ಮುಖ್ಯಮಂತ್ರಿಯಾಗಿಯೇ ಕೂತಿದ್ರು. ಏನು ಹೇಳ್ತಾರೆ ಅದನ್ನು ಮಾಡೋಣ ಅಂತ. ಕೊನೆಗೆ ಒಂದಷ್ಟು ವ್ಯತಿರಿಕ್ತವಾಗಿ ನಡ್ಕೊಂಡ್ರು ಅನ್ನುವಂಥದ್ದು ಯಡಿಯೂರಪ್ಪನವ್ರಿಗೆ ಸಿಟ್ಟು ತರಿಸಿರುವಂಥದ್ದು. ಆದರೆ ಯಡಿಯೂರಪ್ಪನವರು ತನ್ನ ಫೇವರ್ ಇರೋರನ್ನ ಕೂರಿಸೋದಾದ್ರೆ ಮಾತ್ರ ನಾನು ಬಿಟ್ಕೊಡ್ತೀನಿ ಅಂದಾಗ ಆ ಒಪ್ಪಂದಕ್ಕೇನೋ ಒಂದು ಸಹಿ ಆದಂಗೆ ಇದೆ ಅದು ಬೊಮ್ಮಾಯಿ ಅವ್ರ ಲೆಕ್ಕಕ್ಕೆ ಹೋದರೆ. ಆ ನಡವಳಿಕೆಗಳೇ ಬೇರೆ ಇದ್ದಾವೆ. ಅಲ್ಲಿರೋದು ಬರೀ ಅವರ ಇಬ್ಬರ ತಿಕ್ಕಾಟಕ್ಕೆ ಮತ್ತು ವಯಸ್ಸಿನ ಒಂದು ಇದಾದರೂ ಕೊಟ್ಟಿದ್ರು ಅವರು. 75 ಮೀರ್ತು ನೀವು ನಮ್ಮ ಪಕ್ಷದ ನಿಯಮದಂತೆ ನೀವು ಕೂರೋಂಗಿಲ್ಲ ಅನ್ನುವಂಥ ಸ್ಪಷ್ಟವಾದ ನಿಲುವು ಬಂದಂಗಿತ್ತು ಅದು. ಸ್ವಲ್ಪ ಯಾರೂ ಕೂಡ ಅವರ ಅಭಿಮಾನಿಗಳು ಕೂಡ ವಿರೋಧ ಮಾಡುವಂತ ಇರಲಿಲ್ಲ. ಇವತ್ತು ಮೋದಿ ಮೇಲೂ ಕೂಡ ಅದೇ ಬರುತ್ತೆ. ಈಗ ನೆಕ್ಸ್ಟ್ ಪ್ರಧಾನಿಯಾಗಿ ಕೂತಿದ್ದಾರೆ 75 ಆದ ನಂತರ ಅಂತಂದ್ರೆ ಅವ್ರ ಮೇಲೂ ಕೂಡ ಯಡಿಯೂರಪ್ಪನವರಿಗೆ ಕ್ರಮ ಆಗುವಂಥದ್ದು ನಿಮ್ಮ ಮೇಲೆ ಯಾಕಾಗಲ್ಲ ಅನ್ನುವಂಥದ್ದು ಕೂತ್ಕೊಳ್ಳುತ್ತೆ. ಪ್ರಭಾವಿ ಆಗಿರೋದ್ರಿಂದ ಅದು ಇಲ್ಲಿವರೆಗೂ ಬರಲಿಲ್ಲ. ಬರುತ್ತೋ ಇಲ್ಲೋ ಅನ್ನೋದು ದೇಶ ನೋಡ್ಬೇಕು ಇನ್ನು ಮೇಲೆ. ಆದರೆ ಯಡಿಯೂರಪ್ಪನವ್ರ ಮೇಲ್ಗಡೆ ಆ ವಯಸ್ಸನ್ನು ತಂದಿಟ್ಟು ಅವರನ್ನ ಕೆಳಗಿಳಿಸಲಾಗಿತ್ತು. ಆದರೆ ತನ್ನ ಫೇವರ್ ಆಗಿರುವಂಥವ್ರನ್ನ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾಡುವಲ್ಲಿ ಅವರು ಯಶಸ್ಸಾದರು. ಆದರೆ ಇಲ್ಲಿ ನಡವಳಿಕೆ ಬೇರೆ ಇದೆ, ಇಲ್ಲಿ ನಡಾವಳಿ ಬೇರೆ ಇದೆ. ಸಿದ್ದರಾಮಯ್ಯವ್ರನ್ನ ಇಳಿಸೋದಾದರೆ ಅವರ ಸೂಚನೆಯಂತೆ ಒಂದಷ್ಟು ಜನರನ್ನು ಮಾಡೋದಿದ್ರೆ ಅವರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಮತ್ತೊಂದೆರಡು ಹೆಸರುಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇತ್ತಾಗ ಒಂದು ಲೆಕ್ಕಕ್ಕೆ. ಆದರೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ಇವರ ಬಣದಲ್ಲಿ ಯಾರೂ ಒಪ್ಪಿಗೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸಂಖ್ಯಾಬಲದ ಮೇಲೆ ಹೈಕಮಾಂಡಿಗೆ ಸ್ಪಷ್ಟ ನಿಲುವಿಲ್ಲ. ಆಮೇಲೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರ ಮೇಲ್ಗಡೆ ಸೋನಿಯಾ ಗಾಂಧಿಗೆ ಇರುವಂಥ ಒಲವು ಇಲ್ಲಿ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಸಿದ್ದರಾಮಯ್ಯ ಅವರಿಗೆ ಕಾಣಿಸ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಅದೇನು ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಅಷ್ಟೊಂದು ಒಡನಾಟದಲ್ಲಿದ್ದರು, ಆಕೆಯ ಪ್ರಭಾವವನ್ನು ಇವರು ಬಳಸಿದ್ರು, ಅವರು ವಿಶ್ವಾಸವನ್ನು ಗಳಿಸಿದ್ರು. ಇವತ್ತು ಮೊನ್ನೆ ದೆಹಲಿಗೆ ಹೋದಾಗ್ಲೂ ಸೋನಿಯಾ ಗಾಂಧಿ ಅವ್ರನ್ನೇ ಭೇಟಿಯಾಗಿದ್ರು ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅಲ್ಲಿ ಸ್ಪಷ್ಟನೆ ಕೊಟ್ಟರೆ ರಾಹುಲ್ ಗಾಂಧಿ ಅವರು ಇವ್ರ ಪರವಾಗಿ ಏನಾರೋ ಬ್ಯಾಟ್ ಬೀಸುವಂಥ ಪ್ರಯತ್ನವನ್ನು ಮಾಡ್ಬೋದೇನೋ, ಸೋನಿಯಾ ಗಾಂಧಿ ಅವ್ರನ್ನ ಮನವೊಲಿಸಬೇಕು, ಪ್ರಿಯಾಂಕಾ ವಾದ್ರಾ ಅವರ ಮನವೊಲಿಸಬೇಕು ಅಂತಾನೆ ಸ್ಪಷ್ಟವಾಗಿ ದೆಹಲಿಗೆ ಹೋದಂಗಿತ್ತು. ಕಂಟಕವಾಗಿ ಕೂತಿರೋದೇ ಸೋನಿಯಾ ಗಾಂಧಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗಿ ಕೂತಿರುವಂಥದ್ದು. ಆದರೆ ಅದು ಎಲ್ಲೋ ಒಂದು ಕಡೆ ಮಿಡ್ ನೈಟ್ ರಾಜಕೀಯ ವರ್ಕ್ ಆಗಿಲ್ಲ ಅಂತ ಅನ್ಕೋತೀನಿ. ಆ ಬೇಸರದಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತಾರೆ. ಇವತ್ತು ನೋಡಿ ಎಷ್ಟು ಈ ಇವತ್ತಿನ ಒಂದು ಕಾರ್ಯಕ್ರಮ ಏನಿತ್ತು ಸುರಕ್ಷತಾ ವಿಚಾರದಲ್ಲಿ ನಮ್ಮ ಯಾವುದು ಇದ್ರದ್ದು ವಿಜ್ಞಾನ ಸಂಸ್ಥೆಯಲ್ಲಿ ನಡೆದಿರುವಂಥದ್ದು ಯಾವುದು ಅಣೆಕಟ್ಟು ಸುರಕ್ಷತಾ ವಿಚಾರದಲ್ಲಿ ನಡೀತಾ ಇತ್ತು. ಎಂಥ ದೊಡ್ಡ ಕಾರ್ಯಕ್ರಮ ಅದು, ಎಂಥ ಅರ್ಥಗರ್ಭಿತ ಕಾರ್ಯಕ್ರಮ. ಒಬ್ಬ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಮುಖ ನೋಡ್ದೇನೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟು ಈಚೆ ಬರ್ತಾರೆ ಅಂತಂದ್ರೆ ಈ ರಾಜ್ಯದ ದುಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ನೋಡಿದವ್ರು ಏನು ಅಂದ್ಕೋತಾರೆ, ನಿಮ್ಮ ಒಳಬೇಗುದು ಏನೇ ಇದ್ರೂ ಕೂಡ ಒಂದು ಇಡೀ ರಾಜ್ಯ ತಿರುಗು ನೋಡುವಂಥ ಕಾರ್ಯಕ್ರಮ. ನೀವೆಲ್ಲ ಒಟ್ಟಾಗಿ ಸೇರಿದಿರಿ, ಬೇರೆ ಬೇರೆ ವಿಭಾಗದಿಂದ ಒಂದಷ್ಟು ಜನ ಹಿರಿಯರು ಗಣ್ಯರು ಬಂದಿದ್ರು. ನೀವು ಮುಖ ನೋಡ್ದೇನೆ ಒಬ್ಬರು ನೋಡ್ದೇನೆ ರಾಜಕೀಯ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ನಡೆಸ್ಕೊಟ್ಟು ಈಚೆ ಬರ್ತೀರಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಸಿದ್ದರಾಮಯ್ಯನವರ ಮುಖ ಡಿ ಕೆ ಶಿ ನೋಡಿದಾರ ಅಥವಾ ಡಿ ಕೆ ಶಿ ಅವರ ಮುಖ ಸಿದ್ದರಾಮಯ್ಯನವ್ರು ನೋಡಿದಾರ ಅನ್ನೋ ವಿಷಯ ಅಲ್ಲ. ಈಗ ಆಡಳಿತ ಯಾರು ಮುಖ್ಯಮಂತ್ರಿ ಬೇಕಾದ್ರೆ ಆಗಲಿ, ಡಿ ಕೆ ಶಿ ಮುಖ್ಯಮಂತ್ರಿ ಆಗಲಿ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಒಟ್ಟಿನಲ್ಲಿ ಆಡಳಿತ ಯಂತ್ರ ಸುಲಲಿತವಾಗಿ ಹೋಗ್ತಾ ಇದೆಯಾ ಅದು ಇಂಪಾರ್ಟೆಂಟ್ ಅಂತ. ಈಗ ಬಿಜೆಪಿಯವರಿಗೆ ಒಂದು ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಗ್ರಾಸ ಆಗ್ತಾ ಇದೆ, ಯಾಕೆ ಕೇಳಿದ್ರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಈಗ ಪ್ರಶ್ನೆ ಉದ್ಭವ ಆಗಿರೋದೇ, ರಾಜ್ಯದಲ್ಲಿ 2.5 ವರ್ಷಗಳಿಂದ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗಿದೆ ಅಂತ. ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗುವುದಕ್ಕೆ ಇವರ ಗ್ಯಾರಂಟಿ ಯೋಜನೆಗಳು ಸಫಲತೆಯನ್ನು ಕಂಡ್ರೂ ಕೂಡ ಅದಕ್ಕೂ ಹೋಗಿರುವಂತ ಆದಾಯ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇಲ್ಲಿಯ ಆದಾಯಗಳೆಲ್ಲ ತುಂಬಿಸಿ ಈ ಕಡೆ ಬೊಕ್ಕಸ ಬರಿದಾಗ್ತಾ ಇದೆ. ಅಲ್ಲ, ಟೋಟಲ್ ಬಜೆಟ್ ಅಲ್ಲಿ ಈ ಕಾಂಗ್ರೆಸ್ ಸಮರ್ಥನೆ ಏನ್ ಕೇಳಿದ್ರೆ ಟೋಟಲ್ ಬಜೆಟ್ ಅಲ್ಲಿ ನಾವೊಂದು 50,000 ಸಮಥಿಂಗ್ ಏನೋ ನಾವು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಇಟ್ಟಿರೋದು, ಉಳಿದಿರೋದೆಲ್ಲದೂ ಕೂಡ ಅಭಿವೃದ್ಧಿಗೆ ಹೋಗುತ್ತೆ, ಸ್ಯಾಲ್ರಿಗೆ ಹೋಗುತ್ತೆ, ಎಲ್ಲ ವಿಷಯಗಳಿಗೆ ಹೋಗುತ್ತೆ. ಅಂಥದ್ರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಯಾವ ಲೆಕ್ಕದಲ್ಲಿ ಹೇಳ್ತಿದ್ದೀರಿ ಅನ್ನೋದನ್ನು ಬಿಜೆಪಿಗೆ ಪ್ರಶ್ನೆ ಮಾಡ್ತಾರೆ ಅಂತ. ಅನುದಾನದ ಹಂಚಿಕೆಯಲ್ಲಿ ಒಂದಿಷ್ಟು ಅಮೌಂಟ್ ಕಡಿಮೆ ಆಗಿರ್ಬೋದು ವಿನಃ ಎಲ್ಲರಿಗೂ ಕೊಡುವಂತಹ ಅನುದಾನ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ, ಬೇರೆ ಬೇರೆ ಜಿಲ್ಲೆಗಳಿಗೆ, ಜಿಲ್ಲಾ ಆಸ್ಪತ್ರೆಗಳಿಗೆ
ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಈಗಾಗಲೇ- ಹಾಗಾದ್ರೆ ಅನುದಾನ ಎಲ್ಲಿಂದ ಅನ್ನೋದನ್ನ ಕೇಳ್ತಾರೆ ಅಂತ. ಈಗಾಗಲೇ ಮಾಡಿರುವಂಥ ಶಂಕುಸ್ಥಾಪನೆಗಳಿಗೆ ಅಥವಾ ಕಾಮಗಾರಿಗಳಿಗೆ ಒಂದಷ್ಟು ಹಣ ಸಂದಾಯವಾಗಿದೆಯೇ ವಿನಃ ಹೊಸ ಹೊಸ ಯೋಜನೆಗಳಿಗೆ, ಹೊಸ ಹೊಸ ಆವಿಷ್ಕಾರಕ್ಕೆ ಇವ್ರ ಹತ್ರ ಅಭಿವೃದ್ಧಿಗೆ ನೀಡುವಷ್ಟು ಹಣ ಇವ್ರ ಹತ್ರ ಇಲ್ಲ. ಈಗಾಗಲೇ ಅವರು ಗ್ಯಾರಂಟಿ ಯೋಜನೆಗಳ ಮೇಲೆ ಬಿಡ್ತಾ ಇರೋದ್ರಿಂದ ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೊಂದಷ್ಟು ಮಾಹಿತಿ ಇದಾವೆ ಹೊರತು ಬೊಕ್ಕಸದಲ್ಲಿ ಇವರು ಅಂದುಕೊಂಡಷ್ಟು ಆದಾಯ ಇಲ್ಲ, ಬರ್ತಾ ಇಲ್ಲ. ಮತ್ತೆ ಇವರು ಖರ್ಚುಗಳು ದೊಡ್ಡ ಮಟ್ಟಕ್ಕೆ ಆಗ್ತಾ ಇರುವಂತ ಗ್ಯಾರಂಟಿಯಿಂದ ಆದಾಯ ಜಾಸ್ತಿ ಆಗಿದೆ ಅಂತ ಗ್ಯಾರಂಟಿ ಹೇಳ್ತಿದ್ದಾರೆ. ಮತ್ತೆ ಇವರ ಈ ರೋಧನೆಗಳಿಂದ ಈಗೇನು ಖರ್ಚುಗಳಾಗ್ತಾ ಇದಾವೋ ಇದರಿಂದಾಗೆ ಒಂದಷ್ಟು ಖರ್ಚುಗಳು ಆಗೋಗ್ತಾ ಇದಾವೆ. ಬೊಕ್ಕಸ ಎಲ್ಲ ಪೂರ್ತಿ ಬರದಾಗ ಹೋಗ್ತಾ ಇದೆ. ಕಾರಣ ಇಷ್ಟೇ, ಇವರುಗಳು ಸರಿಯಾದ ಪಥದಲ್ಲಿ ಆಡಳಿತ ನಡೆಸ್ತಾ ಇಲ್ಲ. ದಾರಿಯಲ್ಲಿದ್ದರೆ ಇರೋದ್ರಲ್ಲೇ ಹೆಂಗೋ ಒಂದು ಕುಟುಂಬ ಹೆಂಗೆ ನಡೆಸ್ತಾರೋ, ಬರೋ ಸಂಬಳದಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾರೆ, ಯಜಮಾನ ಸರಿ ಇದ್ರೆ ಅಥವಾ ಯಜಮಾನಿ ಸರಿ ಇದ್ರೆ, ಇಲ್ಲಿ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಇರೋದನ್ನ ಯಾರು ಬಂಡವಾಳನ ಯಾರು ಮುಂದಕ್ಕೆ ತಗೊಂಡೋಗಿ ಮುನ್ನಡೆಸಬೇಕು ಅನ್ನುವಂಥದ್ದು ಇವರು ಸ್ಪಷ್ಟತೆ ಇಲ್ವೇ? ಇರೋನನ್ನ ಕಡೆಗಣಿಸಿ ನೋಡ್ತಿರೋ ಅಥವಾ ಇನ್ನೊಬ್ಬನ ಕೂರಿಸಿ ನೋಡ್ತಿರೋ? ನಿಮ್ಮ CM ಕುರ್ಚಿನೇ ಇವತ್ತು ಇದರ ಇಲ್ವೋ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರೆ ಸರಿಯಾಗಿ ಅದನ್ನು ನೀವು ರಾಜ್ಯದ ಮರ್ಯಾದೆ ತೆಗೋ ಲೆವೆಲ್ಗೆ ಕಾರ್ಯಕ್ರಮನ ನಡೆಸ್ಕೊಡ್ತೀರಿ ಅಂತಂದ್ರೆ ಹೈಕಮಾಂಡ್ ಅವರು ಕೂಡ ಒಂದು ಸ್ಪಷ್ಟವಾದ ನಿಲುವಿಗೆ ಬರ್ತಾ ಇಲ್ಲ ಅಂತಂದ್ರೆ. ಸರ್, ಮಾತಾಡೋಣ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದಾರಂತೆ. ಅವರು ಏನ್ ಮಾತನಾಡಿದ್ದಾರೆ ಅದನ್ನ ಕೇಳ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಮ್ಮ ACC ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ACC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದ್ರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಬೇಕಿದು. ಯಾಕೆಂತ ಹೇಳಿದ್ರೆ ನಾವು ಆಡಳಿತದ ಕಡೆ ಗಮನ ಹರಿಸ್ಬೇಕು. ಜನ ಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ. ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನ ಗಮನಿಸ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮಾತಾಡ್ತೇನೆ. ಯಾಕೆಂತಂದ್ರೆ ಇದು ಎನಫ್ ಇಸ್ ಎನಫ್. ಇದು ನಿಲ್ಬೇಕಿದು. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ, ಜನ ನಮ್ಮನ್ನ ನಿರೀಕ್ಷೆ ಮಾಡೋದೇ ಬೇರೆ. ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಇದನ್ನ ಇನ್ನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ತಾರ ಅವರು. ಇದೇನು ಹೊಸ ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಬಹಳ ನೋಡಿದ್ದಾರೆ. ಅದಕ್ಕೇನ್ ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ, ಬೇಕಾದಷ್ಟು ಸರಿ ಇಂಥದ್ದೆಲ್ಲ ನಡೆದಿದೆ. ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೇದು ಅಂತೇಳಿ ನನ್ಗೆ ಅನ್ಸುತ್ತೆ. ಮುಖ್ಯವಾಗಿ ಗೃಹ ಸಚಿವರು ಮಾತನಾಡಿರೋದು ಚಂದ್ರರಾಜ್ ಹಟ್ಟಿಹೊಳೆ ಅವರ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ನಿನ್ನೆ ಚಂದ್ರರಾಜ್ ಹಟ್ಟಿಹೊಳೆ ಅವರು DKಶಿ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ವರದಿಗಾರರು ಕೇಳಿರುವಂಥ ಪ್ರಶ್ನೆಗೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಈ ಥರದ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡೋದನ್ನು ನಿಲ್ಲಿಸಬೇಕು. ಈಗಾಗಲೇ ಖರ್ಗೆ ಅವರು ಹೇಳ್ಬಿಟ್ಟಿದ್ದಾರೆ, ಈ ಥರದೆಲ್ಲ ಮಾತನಾಡೋದನ್ನು ನಿಲ್ಲಿಸಿ ಮೊದಲು ಅನ್ನುವ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ತಾನೇ ಮಾತನಾಡ್ತೀನಿ ಹೈಕಮಾಂಡ್ ಜೊತೆಗೆ ಅನ್ನುವ ಲೆವೆಲ್ಗೆ ಈಗ ಗೃಹ ಸಚಿವರು ಬಂದಿದ್ದಾರೆ ಅಂತ ತುಂಬ ದೊಡ್ಡ ಅನುಭವ ಕಾಣಿಸ್ತಾ ಇತ್ತು ಅವ್ರ ಮಾತಲ್ಲಿ. ಇಲ್ಲಿವರೆಗಿನ ಪರಮೇಶ್ವರ್ಗೂ ಇವತ್ತಿನ ಪರಮೇಶ್ವರ್ಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಸಹಜವಾಗಿ ಅವರು ಮಾತಾಡಿರೋದ್ರಲ್ಲಿ ಕಾಂಗ್ರೆಸ್ಸಿಗೆ ಹೊಸದಲ್ಲ. ರಾಜಕೀಯ ಈ ಅತಂತ್ರ ಏನು ಪರಿಸ್ಥಿತಿ ಎದುರಾಗುತ್ತೆ ರಾಜಕೀಯದಲ್ಲಿ, ಕಾಂಗ್ರೆಸ್ಸಿಗಂತೂ ಮೂಲ ಕಾಂಗ್ರೆಸ್ಸಿಗರಿಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಹಿಂದೆನೂ ಆಗಿತ್ತು, ಮುಂದೆಯೂ ಆಗುತ್ತೆ, ಈಗ ಆಗ್ತಾ ಇದೆ. ಇದಕ್ಕೆ ಕ್ರಮ ತಗೊಳ್ಳೋದು ಹೈಕಮಾಂಡ್ ಗೊತ್ತಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಆದ್ರೆ ಗೊತ್ತಿದೆ, ಆದ್ರೆ ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮಲ್ಲೂ ಕೂಡ ಸಮರ್ಥವಾದ ನಾಯಕರು ಹೈಕಮಾಂಡಲ್ಲಿ ನಿಂತಿಲ್ಲ. ಈ ಹಿಂದೆ ಇದ್ದ ಹೈಕಮಾಂಡ್ ನಾಯಕರುಗಳೇನಿದ್ರು, ಸೋನಿಯಾ ಗಾಂಧಿ ಅವರಿಗೆ ಬಲ ಇದ್ದಾಗ ನಡೆದಿದ್ದ ಕಾಂಗ್ರೆಸ್ ಬೇರೆ, ಅಲ್ಲಿದ್ದ ನಾಯಕರುಗಳು ಬೇರೆ ಇದ್ರು. ಈಗ ಅಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿ ಬೇರೆ ಇದೆ. ಹಾಗಾಗಿ ಆಗ್ತಾ ಇಲ್ವೇನೋ. ಬಟ್ ಆದರೆ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇವರು, ಪರಮೇಶ್ವರ್ ಅವ್ರ ಬೈಟ್ಸು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಭಿವೃದ್ಧಿಯತ್ತ ನಾವು ಹೋಗಬೇಕಾಗಿದೆ, ಜನ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ. ನಾವು ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಹೊಯ್ದಾಟಕ್ಕೋ ನಿಮ್ಮ ತಾಕ್ಲಾಟಕ್ಕೋ ಜನ ಇಲ್ಲಿ ನೋಡೋದಕ್ಕೆ ಬಂದಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಿರೋದು ಅವರೇನೋ ಮಾಡಿದ್ದಾರೆ, ನಿಮ್ಮನ್ನು ಆಯ್ಕೆ ಮಾಡ್ತಾ ಇದೀವಿ, ನಿಮ್ಮಲ್ಲೆಲ್ಲೋ ಹೊಸದು ನೋಡ್ತಾ ಇದ್ದೀವಿ ಅಂತ. ನೀವು ಹಳೇ ಬ್ರಾಹ್ಮಣ ನಾಟಕಗಳನ್ನೇ ಆಡ್ಕೊಂಡು ಹೋಗ್ತಾ ಇದ್ರೆ, ಸೊ ಇಲ್ಲಿವರೆಗೂ ನೀವು ಮಾಡಿರೋದನ್ನ ನೋಡಿದ್ದಾರೆ ಜನ. ಇದನ್ನ ನಿಲ್ಲಿಸಿ ಬೇರೆ ಅಭಿವೃದ್ಧಿ ಕಡೆ ಗಮನ ವಹಿಸೋಣ ಅನ್ನುವಂಥದ್ದು ಅವ್ರ ಮಾತಿನ ಮಾರ್ಮಿಕ ಅಥವಾ ತಾತ್ಪರ್ಯ ಆಗಿತ್ತು. ಓಕೆ.